ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೀತಾಫಲ ಹಣ್ಣಿನ ಐಸ್ ಕ್ರೀಮನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ. ತುಂಬಾ ಟೇಸ್ಟಿಯಾಗಿ ತುಂಬ ಬೇಗ ಕೆಲವೇ ಸಾಮಗ್ರಿಗಳಿಂದ ಮಾಡಬಹುದು. ನಾವು ರೆಸ್ಟೋರೆಂಟಲ್ಲಿ ಏನು ಐಸ್ ಕ್ರೀಮ್ಸ್ನ ತಿಂತೀವಿ ಅಥವಾ ಐಸ್ ಕ್ರೀಮ್ ಶಾಪಲ್ಲಿ ಏನು ಐಸ್ ಕ್ರೀಮ್ಗಳನ್ನ ತಿಂತೀವಿ ಅದಕ್ಕಿಂತ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡಬಹುದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹೇಗೆ ಮಾಡೋದು ಈ ರೀತಿ ರುಚಿಯಾದಂತಹ ಐಸ್ ಕ್ರೀಮನ್ನು ಅಂತ ನೋಡೋಣ ಬನ್ನಿ. ಈ ಒಂದು ಐಸ್ ಕ್ರೀಮನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಸ್ಟರ್ಡ್ ಆ್ಯಪಲ್ ಅಂದರೆ ಸೀತಾಫಲವನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸೀತಾಫಲ ಚೆನ್ನಾಗಿ ಹಣ್ಣಾಗಿರಬೇಕು. ನೋಡಿ, ಈ ರೀತಿ ಹಣ್ಣಾಗಿರುವಂತಹ ಸೀತಾಫಲವನ್ನು ನಾನು ಈ ರೀತಿ ಕೈಯಿಂದ ನೀಟಾಗಿ ನೋಡಿ ಬಿಡಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ರೀತಿ ಒಡೆದಾದ್ಮೇಲೆ ಹಣ್ಣನ್ನು ನಾವು ಏನು ಮಾಡಬೇಕಂದ್ರೆ ಇದನ್ನು ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಾನು ತೆಗಿತಾ ಇದ್ದೀನಿ. ಇದನ್ನು ಹಣ್ಣನ್ನು ತೆಗೆದ ನಂತರ ಅದರಲ್ಲಿ ಇರುವಂತಹ ಬೀಜಗಳೇನಿರುತ್ತೆ ಅದನ್ನು ಸಹ ನಾವು ನೀಟಾಗಿ ತೆಗಿಬೇಕಾಗತ್ತೆ. ಫಸ್ಟ್ ಈ ರೀತಿ ತೆಗೆದು ತಗೊಳ್ಳೋಣ. ನಂತರ ಅದರ ತಳದಲ್ಲಿ ಏನು ಉಳ್ಕೊಂಡಿರುತ್ತೆ ಅದನ್ನು ಈ ರೀತಿ ಸ್ಪೂನಿಂದ ನಾನು ತೆಗಿತಾ ಇದ್ದೀನಿ ಪಲ್ಪನ್ನು. ನಂತರ ನೋಡಿ, ಈ ಬೀಜ ಏನಿದೆ ಇದನ್ನು ನೀಟಾಗಿ ಬಿಡಿಸಿ ತಗೊಳ್ಳೋಣ. ನೋಡಿ, ನಾನು ಇದನ್ನು ಕೈಯಿಂದನೇ ಬಿಡಿಸಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ಇದರಲ್ಲಿ ಇದ್ದಂತಹ ಸೀಡ್ಸ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ನಾನು ತೆಗೆದಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ನಂತರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಈಗ ಈ ಮಿಕ್ಸಿ ಜಾರಿಗೆ ನಾವು ಬೀಜ ತೆಗೆದು ಇಟ್ಕೊಂಡಿರುವಂತಹ ಪಲ್ಪ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ ಇದನ್ನು ರುಬ್ಬುವಾಗ ನಾನು ಅಮೂಲ್ ಅವರ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಈ ಬಾಟಲ್ ಏನಿದೆ ಅದರಲ್ಲಿ ಒಂದು 50% ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಅದರೊಟ್ಟಿಗೆ ಅಮೂಲ್ ಅವರ ಮಿಠಾಯಿ ಮೇಟನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಾವು ಖೀರನ್ನು ಸಹ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ಸಹ ನಾನು ಐಸ್ ಕ್ರೀಮ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಮನೆಯಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆಯೇ ಒಂದು 3 ಸ್ಪೂನಷ್ಟು ಸಕ್ಕರೆನ ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಸ್ವೀಟ್ ಬೇಕು ಅನ್ನೋಂಥವ್ರು ಶುಗರನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ನಾನು ಮಾಡ್ತಿರುವಂತಹ ಕ್ವಾಂಟಿಟಿಗೆ ನೋಡಿ 3 ಸ್ಪೂನಷ್ಟು ಶುಗರನ್ನು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ನಾನು ಒಂದು ರೌಂಡು ಗ್ರೈಂಡ್ ಮಾಡಿ ತೊಗೊಳ್ತೀನಿ. ಬಿಕಾಸ್ ನನಗೆ ಪಲ್ಪಿನ ಅವಶ್ಯಕತೆ ಇದೆ. ಹಾಗಾಗಿ ಪಲ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ರೌಂಡ್ ನೋಡಿ ಪಲ್ಪ್ ಇರೋ ಹಾಗೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಈ ಪಲ್ಪಲ್ಲಿ ಒಂದು 2 ಸ್ಪೂನಷ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಲ್ಪ್ ಇರೋ ಅಂಥದ್ದನ್ನು ಇದು ಲಾಸ್ಟಲ್ಲಿ ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೋಸ್ಕರ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಫ್ರೆಶ್ ಆಗಿರೋಂಥ ಪಲ್ಪ್ ಬೇಕು ಅಂದರೆ ನೀವೇನು ಅದನ್ನು ಸೀಡ್ ತೆಗಿತೀರಾ ಆವಾಗ ಬೇಕಾದರೂ ಎತ್ತಿಟ್ಕೊಳ್ಬಹುದು. ನೋಡಿ, ಇದನ್ನು ಈಗ ನೀಟಾಗಿ ಫೈನ್ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನಾನು. ಮತ್ತೆ ಒಂದು 5ರಿಂದ 6 ರೌಂಡು ಫೈನ್ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಒಂದು ಗಾಜಿನ ಜಾರ್ಗಳಾಗಿರ್ಬೋದು ಅಥವಾ ಈ ರೀತಿ ಬೌಲ್ಗಳಾಗಿರ್ಬೋದು ಇದ್ದರೆ ಹಾಕಿ ಇಟ್ಕೊಳ್ಬಹುದು. ನೋಡಿ, ಇದನ್ನು ನೀಟಾಗಿ ಸೆಟ್ ಆಗಲಿಕ್ಕೆ ಬಿಡಬೇಕು. ಹಾಗೆ ನಮಗೆ ಇದಕ್ಕೆ ಗಟ್ಟಿಯಾದಂತಹ ಒಂದು ಮುಚ್ಚಳ ಇರೋಂತಹ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಾನೇನು ಮುಂಚೆ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸೆಟ್ ಮಾಡಿ ಇಟ್ಕೊಂಡ್ಬಿಡೋಣ. ಇದಕ್ಕೆ ನಾವು ಮುಚ್ಚಳವನ್ನು ತುಂಬ ಗಟ್ಟಿ ಇರೋಂಥದ್ದನ್ನು ಯೂಸ್ ಮಾಡಬೇಕು. ನೋಡಿ, ಈ ರೀತಿ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೀಝರಲ್ಲಿ ಇಟ್ಬಿಡೋಣ. ಒಂದು 6ರಿಂದ 7 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು. ಅಥವಾ ನೀವು ನೈಟ್ ಮಾಡಿದರೆ ಬೆಳಗ್ಗೆ ತನಕನೂ ಸಹ ಫ್ರೀಝರಲ್ಲಿ ಇಟ್ಕೊಳ್ಬಹುದು. ನೋಡಿ, ಇದೀಗ ಆಗಿದೆ. ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಒಂದು 7 to 8 ಅವರ್ ಇಟ್ಟು ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಗಟ್ಟಿಯಾಗಿದೆ. ಪರ್ಫೆಕ್ಟ್ ಆಗಿರುವಂತಹ ಐಸ್ ಕ್ರೀಮ್ನ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸಹ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ನೋಡಿ, ಇದನ್ನು ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಪರ್ಫೆಕ್ಟಾಗಿ ಐಸ್ ಕ್ರೀಮು ಬಂದಿದೆ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಗೆಸ್ಟ್ ಬಂದಾಗ ಮಾಡ್ಕೊಳ್ಬೋದು. ಅಥವಾ ಮಕ್ಕಳಿಗೆ ನಾವು ಹೊರಗಡೆ ಐಸ್ ಕ್ರೀಮ್ಸ್ನ ಕೊಡೋಕ್ಕಿಂತನೂ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಹಣ್ಣುಗಳನ್ನ ತಂದು ಮಾಡಬಹುದು. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ನಾನು ಐಸ್ ಕ್ರೀಮ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮೇಲ್ಗಡೆಯಿಂದ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ನೋಡಿ ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಪರ್ಫೆಕ್ಟಾಗಿ ಐಸ್ ಕ್ರೀಮು ರೆಡಿಯಾಗಿದೆ. ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡ್ಬೋದಾದಂತಹ ಒಂದು ಐಸ್ ಕ್ರೀಮ್ ರೆಸಿಪಿ. ಖಂಡಿತವಾಗ್ಲೂ ಸಹ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.